ಸವಿ ನೀನೇ ಕೇಳಲಿ. ಏ ಇಲ್ಲವ ನೀನೇ ಕೇಳವ. ಏ ಇಲ್ಲವ ನೀನೇ ಕೇಳಲಿ. ಏ ಇಲ್ಲವ ಇಲ್ಲ, ಇದೊಂದ್ಸಲ ನೀ ಕೇಳು, ಬೇಕಾದ್ರೆ ಮುಂದಿನ ಸಲ ನಾ ಕೇಳ್ತೀನಂತ. ಹೋಗ್ಲಿ, ಪ್ರತಿ ಸಲ ಹೆಂಗಂತಿದ್ದೀವಿ. ಇಲ್ಲ, ಈ ಸಲ ನೀನೇ ಕೇಳ್ಬೇಕು. ಏನದ ಇಬ್ರು ಗುಸು ಗುಸು ಪಿಸು ಪಿಸು, ನೀ ಕೇಳು ನೀ ಹೇಳು ಅಂತಂದ. ಏನದ, ಏನು ಕೇಳಕ್ಕೆ ಬಂದಿರಿ ಅಥವಾ ಏನು ಹೇಳಕ್ಕೆ ಬಂದಿರಿ? ಅದು ಅಮ್ಮರ ಸವಿತಾ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ, ಅದಕ್ಕೆ ಬಂದಿದ್ವಿ. ಇಲ್ಲ ರೀ ಅಮ್ಮರ, ಲಲಿತಾನ ನಿಮ್ಮ ಜೊತೆ ಮಾತಾಡ್ಬೇಕಂತ ಬಂದಾಳ. ಏನಂತ? ಪರವಾಗಿಲ್ಲ ಹೇಳ್ರಿ. ಇಬ್ರು ಏನೋ ಮಾತಾಡಕ್ಕೆ ಬಂದಿರಿ, ಏನಂತ ಕೇಳ್ರಿ, ಪರವಾಗಿಲ್ಲ. ನನ್ನ ಹತ್ರ ಮಾತಾಡೋಕೆ ಎದಕ್ಕಿದು? ನೀ ಮಾತಾಡ ಅನ್ನೋದು. ಆರಾಮಾಗಿ ಮಾತಾಡ್ರಿ, ಏನು ಅನ್ನೋದು ಹೇಳ್ರಿ. ಅದು ಅಮ್ಮರ, ಮತ್ತು ನೀವು ಒಮ್ಮಿಗೆ ಸಿಟ್ಟಾಗಬಾರ್ದು, ಬೇಜಾರಾಗಬಾರ್ದು ನೋಡ್ರಿ. ಸರಿ ಆತವ ಹೇಳು. ಅದು ಅಮ್ಮರ, ಈಗ ರಾಜು ಮತ್ತು ರಾಜುನ ಹೆಂಡತಿ ಮದುವೆ ಆದಮೇಲೆ ಇಲ್ಲಿಗೆ ಬರ್ತಾರೆ. ಯಾಕಂದ್ರೆ ಮದುವೆ ಆದಮೇಲೆ ಇಲ್ಲಿ ಗಂಡನ ಮನೆಗೆ ಬರ್ಬೇಕಲ್ಲ. ಅದು ಅಲ್ಲದೆ ಇವತ್ತು ಮನೆ ತುಂಬಿಸ್ಕೊಳೋ ಶಾಸ್ತ್ರ ಇರ್ತೈತಿ. ಮತ್ತು ಅದಕ್ಕೆ ಎಲ್ಲ ವ್ಯವಸ್ಥೆನೂ ನಾವೇ ಮಾಡ್ಬೇಕನ್ರಿ ಅಮ್ಮರ. ಅಕಸ್ಮಾತ್ ನಾವೇನು ಮಾಡಲಿಲ್ಲಪ್ಪ, ಹಂಗೆ ಕೂತ್ಕೊಂಡ್ವಿ. ಅತ್ತೆಯರು ಬಂದಮೇಲೆ ಮಾಡ್ರಿ ಇದು ತೊಗೊಂಬರಿ, ಅದೆಲ್ಲ ಏನು ವ್ಯವಸ್ಥೆನ ಮಾಡಿಲ್ಲ ನೀವು. ಶೇರ್ ತೊಗೊಂಬರಿ, ಇದು ತೊಗೊಂಬರಿ ಅಂತ ನಮಗೆ ಹೇಳಕ್ಕೆ ಕುಂತ್ರಂದ್ರೆ ಏನು ಮಾಡ್ಬೇಕ್ರಿ ಅಮ್ಮರ? ಸದ್ಯಕ್ಕೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಕೆ ಬಂದು ಆಕೆನ ಎಲ್ಲ ವ್ಯವಸ್ಥೆ ಮಾಡಿದ್ರ, ಆಕೆ ಆಗಿನ ಕರೆದ್ಲಪ್ಪ ಅಂದ್ರೆ, ಬರ್ರಿ ಗಂಡ ಹೆಂಡತಿ ಇಬ್ಬರು ಬಂದಾರ, ಮನೆ ತುಂಬಿಸ್ಕೊಳ್ಳೋಣ ಬರ್ರಿ ಅಂತ ನಿಮಗೆ ಕರೆದ್ಲಂದ್ರೆ, ಆಮೇಲೆ ನೀವು ನನ್ನ ಹತ್ರ ಬಂದು ಮಾತಾಡ್ರಿ. ನಾನು ಆಕೆ ಹತ್ರ ಮಾತಾಡ್ತೀನಂತ. ಆಕೆ ಯವ್ವ ಕಳಿಸ್ಬೇ, ಯವ್ವ ಪ್ಲೀಸ್ ಬೇ, ಹಂಗೆ ಹಿಂಗೆ ಅಂತಂದು ಒಂದು ಸ್ವಲ್ಪ ಏನಾರ ಕೇಳಿದ್ಲಂದ್ರೆ ಅಷ್ಟೇ ನೀವು ಹೋಗಂತ್ರೈತಿ. ಇಲ್ಲಾಂದ್ರೆ ಏನು ಬೇಡ, ನೀವು ಆರಾಮಾಗಿರಿ. ಈಗ ಏನು ವ್ಯವಸ್ಥೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ರಿ ಅಮ್ಮರ, ಈಗ ನಾವಂತೂ ಏನೂ ಮಾಡಂಗಿಲ್ಲ ಬಿಡ್ರಿ. ಈಗ ಅತ್ತೆಯರು ಬಂದಮೇಲೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಈಗ ಕವಿತಾ ಅವರು ಬರೋ ಮುಂದೆ ಅವರೊಬ್ಬರೇ ಬರಲ್ಲ, ಅವ್ರ ಜೊತೆ ಅವರು ಫ್ಯಾಮಿಲಿಯರು ಯಾರು ಬಂದೇ ಬರ್ತಾರೆ. ಅವರಿಗೂ ಈಗ ನಾವು ಜಗಳ ಆಡಿದ್ದೆಲ್ಲ ಗೊತ್ತಾತಂದ್ರೆ ನಮ್ಮ ಮನೆ ಮರ್ಯಾದೆನ ಅಲ್ಲ ರೀ ಅಮ್ಮರ ಹೋಗೋದು. ನೋಡು ಲಲಿತಾ, ನೀ ಹೇಳೋದು ಸರಿನೇ ಐತಿ, ನಮ್ಮನೆ ಮರ್ಯಾದೆನ ಹೋಗೋದು. ಆದ್ರೆ ಈ ಖಬರು ನಿಮ್ಮ ಅತ್ತಿಗೆ ಇರಬೇಕಾಗಿತ್ತು. ನಿಮ್ಮ ಅತ್ತಿಗೆ ಈ ಖಬರಿಲ್ಲ ಅಂದಮೇಲೆ ನಾವೇನು ತಲೆ ಕೆಡ್ಸ್ಕೊಳೋದು ಬೇಡ, ಸುಮ್ಮನಿರು. ಆಕಿ ಏನಾರ ಮಸ್ಕ ಹೊಡೆದು ಏನಾರ ಮಾಡಿರ್ತಾಳೆ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿ ಹೋಗಿ ಕುತ್ಕೋರಿ. ಆಕೆ ಬಂದು ನನ್ನ ಹತ್ರ ಮಾತಾಡಲಿ, ಹಂಗೆ ನಿಮಗೂ ಆಕೆನ ಕರೀಲಿ. ಆಕೆನ ಬಂದು ಬರ್ರಿ ಲಲಿತಾ ಸರಿತವ, ಪುಣ್ಯ ಬರ್ತೈತಿ, ಒಂದು ಸ್ವಲ್ಪ ಆಕೆಗೆ ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಂಡು ಬರ್ರವ ಅಂತ ಕರೆದಂದ್ರೆ ಅಷ್ಟೇ ಹೋಗಂತ. ಅಲ್ಲಿವರೆಗೂ ಏನು ಹೋಗೋದು ಬೇಡ, ನೀವು ಏನು ತಲೆ ಕೆಡ್ಸ್ಕೊಬೇಡ್ರಿ. ಆರಾಮಾಗಿ ಹೋಗಿ ಕೂತ್ಕೋರಿ. ಸರಿ ಆತ್ರಿ ಅಮ್ಮರ. ಪಾಪ ತಮಗೆ ಎಷ್ಟೆಲ್ಲ ಅವಮಾನ ಮಾಡಾಳ ನನ್ನ ಮಗಳು. ಎಷ್ಟೆಲ್ಲ ಎಂತೆಂಥ ಮಾತಂದ ಅಂದರೂ ಮತ್ತು ಈ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತು ತಮ್ಮ ಅತ್ತಿಗೆಲ್ಲ ಏನು ಅನ್ಕೋತಾಳೆ, ಏನೋ ತಮ್ಮ ಅತ್ತಿ ಮರ್ಯಾದೆ ಹೋಗಬಾರ್ದು ಅಂತಂದೆಲ್ಲ ಯೋಚನೆ ಮಾಡ್ತಾರೆ. ಇಂಥ ಬಂಗಾರದಂಥ ಸೊಸೆಯರಿಗೆ ನಾಯಿ ಮಾಡ್ದಂಗೆ ಮಾಡ್ತೈತದು. ನನ್ನ ಮಗಳಿಗೆ ಬುದ್ಧಿ ಇಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ವಿಡಿಯೋಸ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಂದು ಇನ್ನೊಂದು ಕಾರ್ಟೂನ್ ಜಗತ್ತು ಅನ್ನೋ ಚಾನಲ್ ಕೂಡ ಇದೆ, ಅದರಲ್ಲಿ ತುಂಬಿದ ಮನೆ ಕತೆ ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಆ ಚಾನಲ್ಗೂ ಹೋಗಿ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಯಕ್ಕ ಅವನ್ನ ನೋಡಿದ್ರೆ ಸೀರಿಯಸ್ನಾಗಿದ್ದಂಗೆ ಅದಾಳ. ಈಗ ಹೆಂಗೆ ಮಾಡ್ತೀವಿ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿನ್ನ ಸೊಸಿ ನಿನ್ನ ಮಗ ಬರ್ತಾರೆ. ಅಷ್ಟೇ ಅಲ್ದೆ ನಿನ್ನ ಸೊಸಿದು ಅತ್ತಿಗೆಮ್ಮ ಕೂಡ ಬರಾಕುಂತಾಳೆ ಈ ಮನೆಗೆ. ಅವ್ರ ಮುಂದೆ ಅವಾಗ ಆರಾಮಿಲ್ಲ ಅಂತ ಹೇಳಿ ಅದನ್ನೆಲ್ಲ ಈಗ ಹೆಂಗೆ ನಿಭಾಯಿಸ್ತೀರಿ ನೀನು? ನೋಡ್ತೀರ, ಆದ್ರೆ ಯಾವುದೇ ಕಾರಣಕ್ಕೂ ಅವಾಗ ಕಾಲಿಗೆ ಪೆಟ್ಟಾಗೈತೆ ಅನ್ನೋದು ವಿಷಯ ಮಾತ್ರ ಈ ಮನೆಯಾಗ ಯಾರಿಗೂ ಗೊತ್ತಾಗಬಾರ್ದು. ನಾನು ಆ ಥರ ಸುಳ್ಳು ಹೇಳೀನಿ ಅಂತಂದು ಗೊತ್ತಾತಿಲ್ಲ. ಹಂಗೆ ಏನು ಕವಿತಾನಾರ ಅತ್ತಿಗೆಮ್ಮ ಏನು ಬರಾಕುಂತಾರಲ್ಲ, ಅವರಿಗೆ ನಮ್ಮವ್ವ ಆರಾಮದಳ ಅನ್ನೋ ವಿಷಯನೂ ಗೊತ್ತಾಗಬಾರ್ದು. ಹಂಗೆ ನಿಭಾಯಿಸ್ಬೇಕು ನೋಡು. ಸರಿ ಅಕ್ಕ, ನೀ ಏನು ಮಾಡಂತೀರಿ ಅದನ್ನಷ್ಟ ಮಾಡ್ತೀನಿ ನಾನಂತೂ. ಈಗ ಮೊದಲು ಅವನ ತಲೆ ಮಾತಾಡು. ಸರಿ ಅವ್ವ, ಏನು ಮಾಡಕ್ಕಂತೀವಿ? ಅಂಬಾನಿ ಅದಾರಲ್ಲ, ಅಂಬಾನಿ ಜೊತೆ ಮೀಟಿಂಗ್ ಮಾಡಕ್ಕಂತೀನಿ ನೋಡು. ಯವ್ವ ಏನು ಬೇ ನೀನು ಎಷ್ಟು ನಕಲಿ ಮಾಡ್ತೀರಿ? ಏನು ಮಾಡಕ್ಕಂತ ಹೇಳ್ದೆ? ಕಣ್ಣು ಕಾಣಕ್ಕಂತಿಲ್ಲನ, ಫೋನ್ ನೋಡಕ್ಕಂತೀನಿ. ಗೊತ್ತಿದ್ದು ಮತ್ತೆ ಎದಕ್ಕೆ ಕೇಳೋದು? ಯವ್ವ ಮದುವೆ ಎಲ್ಲ ಎಷ್ಟು ಚಲೋ ಆಯ್ತು ಗೊತ್ತನ್ಬೇ. ಎಲ್ಲರೂ ನಿನ್ನನ್ನು ಕೇಳೋದ ಗೊತ್ತನು? ನಿನ್ನ ಕೇಳದೇ ಇರೋರು ಯಾರೂ ಇಲ್ಲ ನೋಡ್ಬೇ, ಎಲ್ಲರೂ ಕೇಳೋದ. ಯವ್ವ ಮದುವೆಯಲ್ಲಿ ಎಷ್ಟು ಮಸ್ತ್ ಆತು ಗೊತ್ತನ, ಎಷ್ಟು ಚಲೋ ಆತು ಗೊತ್ತನ. ದೇವಸ್ಥಾನದಾಗ ಆದ್ರೂ ಎಷ್ಟು ಚಂದ ಅಲಂಕಾರ ಮಾಡಿದ್ರು ದೇವಸ್ಥಾನನೆಲ್ಲ, ಎಷ್ಟು
ಚಲೋ ಮಾಡಿದ್ರು ಗೊತ್ತನ್ಬೆ, ನೀವು ಬಂದಿದ್ರೆ ಚಲೋ ಆಕಿತ್ತು ಬೇ. ನೀನು ಹೋಗಿದ್ದೆಲ್ಲ ನಮ್ಮೆಲ್ರನ್ನು ಬಿಟ್ಟು, ಗಂಡನ್ನು ಬಿಟ್ಟು ಹೋಗಿದ್ದೆಲ್ಲ, ಅಲ್ಲೆಲ್ರಿಗೂ ಮುಖ ತೋರಿಸಿದ್ದೇನೆ ನಿಂದು? ಹಾಂ ತೋರಿಸಿದೆ ಅಲ್ಲ ಬೇ, ಎದಕ್ಕೆ ನನ್ನ ಮುಖ ಏನಾಗಿತ್ತು ಬೇ? ಗಂಡನ ಬಿಟ್ಟು ಒಬ್ಬೇಕೆ ಹೋಗಿದ್ದೆಲ್ಲ ಮದುವೆಗೆ, 4 ಜನ 4 ಮಾತು ಉಗಿಲಿಲ್ಲನ ನಿನಗೆ? ಕ್ಯಾಕ್ರಸಿ ತುಬಕ್ಕಂತ ಹೋಗಿಲಿಲ್ಲ? ಗಂಡನ ಬಿಟ್ಟು ಮಗನ ಮದುವೆ ಮಾಡಕ್ಕೆ ಬಂದಿಯಲ್ಲ ನೀನಂತ ಹೆಣ್ಣು, ಲಜ್ಜಿಗೆಟ್ಟಿ ಹೆಣ್ಣು ಅಂತಂದು ಉಗಿಲಿಲ್ಲನ ಒಂದು ಸ್ವಲ್ಪ ಕ್ಯಾಕ್ರಸಿ ಮುಖಕ್ಕೆ? ಅಕ್ಕ ಸಮಾಧಾನ ಸಮಾಧಾನ. ಏ ಹೋಗ್ಬೇ, ನೀನೇನು ಹೆಂಗೆ ಅಂತಿದ್ದಿ? ಅವ್ರು ಯಾಕೆ ಬೈತಾರವೇ ನನಗೆ? ಹಂಗಂದ್ರೆ ಅವಕ್ಕೂ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅನಿಸ್ತೈತೆ ತಗೋ. ಏನು ಬೇ ನೀನು ಹಂಗಂದ್ರೆ ಹಂಗಂತಿದ್ದಿ, ಹಿಂಗಂದ್ರೆ ಹಿಂಗಂತಿದ್ದಿ. ಮತ್ತು ಗಂಡನ ಬಿಟ್ಟು ಮದುವೆ ಮಾಡಕ್ಕೆ ಹೋಗೋದಕ್ಕೆ ನೀನು 3 ಬಿಟ್ಟು ನಿಂತಿದ್ದಿ. 3 ಬಿಟ್ಟು ನಿಂತಕ್ಕೆ ನೀನು ಹೋದಕ್ಕಿನ ಅವ್ರು ಅಷ್ಟು ಹೋಗಳಾರ, ಏನು ಕೇಳೇ ಇಲ್ಲ ಏನು ಹೇಳೇ ಇಲ್ಲ ಅಂದ್ರೆ ಅವರು 3 ಬಿಟ್ಟು ನಿಂತಿರ್ತಾರೆ ಬಿಡು. ಹಂಗಂದ್ರೆ ಇಬ್ಬರಿಗೂ ಜೋಡಿ ಸರಿಯಾಗೈತಿ. ಕೇಳಿದ್ರಿ ಬೇ, ಕೇಳಲಾರ್ದೆ ಇರ್ತಾರನ? ನಿಮ್ಮ ಮನೆಯವ್ರು ಯಾಕೆ ಬಂದಿಲ್ಲ ಏನು ಅಂತ ಕೇಳಿದ್ರಿ ಬೇ. ಮತ್ತು ಅವ್ರ ಮುಂದೆ ಏನಂತ ಬೊಗಳಿದಿ? ಅಯ್ಯವ ನೋಡ್ಬೇ, ನೀನು ಹೆಂಗೆ ಮಾತಾಡೋಕುಂತೀನಿ ನೋಡ್ಬೇ. ಹೆಂಗೆ ಮಾತಾಡೋಕುಂತೀನಿ? ಕನ್ನಡದಾಗ ಮಾತಾಡೋಕುಂತೀನಲ್ಲ ನಾನೇನಾರ ಬೇರೆ ಭಾಷೆದಾಗ ಏನಾರು ಮಾತಾಡೋಕುಂತೀನಿ ಏನು? ಅದು ಹಂಗಲ್ಲ ಬೇ, ಏನಾಯ್ತು ಹೇಳು ಹಂಗೆ ಅನ್ಬೇಕು. ಅದನ್ನು ಬಿಟ್ಟು ಏನು ಬೊಗಳಿದೇನು ಹಂಗನ ಹಿಂಗನ ಅಂತೀಯಲ್ಲ ಬೇ. ನೀನು ಅಲ್ಲಿ ಎಲ್ಲರ ಮುಂದೆ ಏನು ಹೇಳಿದಿ ಅನ್ನೋದನ್ನು ಬೊಗಳಿ ಇಲ್ಲಿಂದ ಜಾಗ ಖಾಲಿ ಮಾಡು. ನಂದು ಬೇರೆ ಕೆಲಸ ಅದಾವು, ಹೋಗ್ಬೇಕು ನಾನು. ಅದೇ ಯವ್ವ, ಅದೆಲ್ಲ ಈಗ ಎದಕ್ಕೆ ಬೇ? ಎಲ್ಲ ಮುಗಿದೋಗೈತಿ ಎಲ್ಲ. ಅಲ್ಲಿ ಏನೋ ಒಂದು ಹೇಳಿ ನಿಭಾಯಿಸಿದೆ ಬಿಡು ನಾನು. ಅದೆಲ್ಲ ಎದಕ್ಕೆ? ಅಯ್ಯವ್ವ, ನಿನ್ನ ಮೊಮ್ಮಗನು ಮತ್ತು ಸೊಸೀನು ಮನೆಗೆ ಬರಾಕುಂತಾರೆ ಬೇ. ಕವಿತಾ ಮತ್ತು ರಾಜು ಮತ್ತು ಅವ್ರು ಬಂದಾಗ ಈಗ ನಾವು ಜಗಳ ಆಡ್ಕೊಂಡು ಕೂತ್ಕೊಳ್ಳೋದು, ಮುಖ ಹಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆ ಮರ್ಯಾದೆ ಉಳಿತೈತಾನೆ? ನೀನೇ ಹೇಳ್ಬೇ. ಅಲ್ಲಲೇ, ನಮ್ಮ ಮನೆ ಮರ್ಯಾದೆ ಏನು ಉಳಿಸಿ ಅಂತಂದು ಹೇಳಾಕುಂತಿಲ್ಲ ನೀನು? ನಮ್ಮ ಮನೆ ಮರ್ಯಾದಿನ ಆಗಲೇ ಮೂರು ಮಂದಿ ಮುಂದೆ 3 ಕಾಸಿಗೆ ಹರಾಜು ಹಾಕ್ಬಿಟ್ಟಿದಿ. ಮತ್ತೇನು ಉಳಿದೈತಿ ಈಗ ಮರ್ಯಾದಿನಾರ? ಏನು ಬೇ ನೀನು ಹಿಂಗೆ ಮಾತಾಡ್ತಿದ್ದಿ? ಇಲ್ಲ ಬೇ, ನನ್ನ ಮನೆ ಮರ್ಯಾದೆ ಹೋಗಂಗೆ ಮಾಡ್ತೀನಿ ನಾನು ಬೇ. ನೀನೇ ಹೇಳು. ನಾನೇ ಹೇಳಾಕುಂತೀನಲ್ಲ ಆಗಲಿಂದ, ನಮ್ಮ ಮನೆ ಮರ್ಯಾದಿನ 3 ಕಾಸಿಗೆ ನೀನು ಹರಾಜು ಹಾಕಿದಿ ಅಂತಂದು. ಇಲ್ಲ ಬೇ, ಬೇಕಾದ್ರೆ ಎಲ್ಲವೂ ಕೇಳು ಲೇ. ನಾನು ಅಲ್ಲೇನಾರ ನಮ್ಮ ಮನೆ ಮರ್ಯಾದೆ ಹೋಗಂಗೆ ಮಾಡಿ ನನ್ಲೇ? ಯವ್ವ ಇಲ್ಲ ಬೇ, ಅಕ್ಕ ಒಟ್ಟ ಈ ಮನೆ ಮರ್ಯಾದೆ ಹೋಗಂಗ ಮಾಡಿಲ್ಲ. ಈ ಮನೆ ಮರ್ಯಾದಿನ ಎತ್ತಿ ಹಿಡ್ದಾಳ ಗೊತ್ತನ? ಹಾಗಲಕಾಯಿಗೆ ಬೇವಿನಕಾಯಿ ಸಪೋರ್ಟ್ ಮಾಡ್ತಂತ ಹಂಗಾತಿದೆ. 2 ಒಂದೇ ಜಾತಿನ ನೀವು. ನಡ್ರಿ, ಈಗ ಮದುವೆ ಮುಗಿಸ್ಕೊಂಬಂದಿರಲ್ಲ, ನಡ್ರಿ. ಇಲ್ಲಿ ಯಾಕೆ ನನ್ನ ತಲೆ ಬಂದು ಮಾತಾಡಕುಂತೀರಿ? ಹಾಂ, ಅದು ಹಂಗಲ್ಲ ಬೇ. ಈಗ ಕವಿತವ ಮತ್ತು ರಾಜು ಬರಾಕುಂತಾರ. ಈಗ ಮನೆ ಸೊಸೆ ನಮ್ಮ ಮನೆ ತುಂಬ್ಕೋಬೇಕಾ? ಈಗ ನಮ್ಮ ಮನೆ ಸೊಸೆಯಾರ ಆಕೆ ಮನೆ ತುಂಬ್ಕೊಂಡ್ರೆ ಚಲೋ ಇರ್ತೈತಿಲ್ಲ ನೋಡಾಕ, ಅವರಿಗೂ ಖುಷಿ ಆಕೈತಿ. ಹಾಗಾಗಿ ನೀನೇ ಒಂದು ಸ್ವಲ್ಪ ಹೇಳ್ಬೇ ಲಲಿತಾಗ ಮತ್ತು ಸವಿತಾಗ. ಹಂಗೆ ನೀನು ಇಲ್ಲೇ ಕೂತ್ಕೋಯವ್ವ, ನೀನು ಇಲ್ಲಿಂದ ಎಲ್ಲೂ ಕದ್ಲಾಕ ಹೋಗ್ಬೇಡ. ಅವರ ನಿನ್ನ ಹತ್ರ ಬಂದು ಆಶೀರ್ವಾದ ತಗೋತಾರೆ. ನಿನಗೇನು ಬೇಕು ಹೇಳ್ಬೇ. 4 ದಿನ ನಿನಗೆ ಇಲ್ಲೇ ಕುಂತಲ್ಲೇ ಎಲ್ಲ ಸೇವೆ ಮಾಡಿಬಿಡ್ತೀನಂತ. ದಯವಿಟ್ಟು ಹೇಳ್ಬೇ ಅವರಿಬ್ಬರಿಗೂ. ಏನಿಲ್ಲ ನೀನು ಪಾಪ, ಅವರಿಬ್ಬರು ಹತ್ರ ರೊಕ್ಕಿಲ್ಲ ಏನಿಲ್ಲ, ಬಿಕಾರಿಗಳು ಅವರಿಬ್ಬರು. ಅವ್ರ ತೇಲಿದಕ್ಕೆ ನೀನು ಆರತಿ ಮಾಡಿಸ್ತಿದ್ದಿ. ಸುಮ್ಮನೆ ನಿನ್ನ ಮುದ್ದಿನ ಸೊಸೆಗೆ ಮತ್ತು ಮುಂದೆ ಏನಾರ ಆದಿಗಿದ್ದಿತ್ತು ಹೌದಿಲ್ಲ? ಬೇಡ ಸುಮ್ಮನೆ ನೀನು ನಿಮ್ಮ ತಂಗಿ ಎದಿರಲ್ಲ, ನೀವಿಬ್ಬರು ಆರತಿ ಮಾಡಿ ಒಳಗಡೆ ಕರ್ಕೊರಿ ನಿಮ್ಮ ಸೊಸೆನ. ಯವ್ವ ಪ್ಲೀಜ್ ಬೇ, ಹಂಗೆ ಮಾಡಕ್ಕೆ ಹೋಗ್ಬೇಡ ಬೇ. ನೀವು ಕೈ ಮುಗಿತೀನಿ ಬೇ. ಈಗ ನಮ್ಮ ಮನೆ ಮರ್ಯಾದೆನೇ ಹೋಗೈತೆ. ಈಗ ಅಲ್ಲಿ ಹಿಂಗೆ ಮಾತಾಡಿ ಈಗ ಏನೋ ಒಂದು ನಿಭಾಯಿಸೀನಿ. ಯವ್ವ ನೀವು ಬೇಕಾದ್ರೆ ಅವರು ಈಗ ಕವಿತಾವ 2 ದಿನ ಇಲ್ಲೇ ಇರ್ತಾಳೆ. ಆಮೇಲೆ ಆಕಿ ತವ್ರ ಮನೆಗೆ ಹೋಗಿ ಮತ್ತೆ 2 ದಿನ ಬಿಟ್ಟು ಬರ್ತಾಳೆ. ಅವಾಗ ಬೇಕಾದ್ರೆ ನೀವು ಏನು ಶಿಕ್ಷೆ ಕೊಟ್ರೂ ನಾನು ತೊಗೋತೀನಿ. ಆದ್ರೆ ದಯವಿಟ್ಟು ಬೇ, ಈಗ ಮಾತ್ರ ನಮ್ಮ ಮನೆ ಮರ್ಯಾದೆ ಹೋಗ್ಲಾರ್ದಂಗೆ ನೋಡ್ಕೋಬೇ. ಯವ್ವ ಪುಣ್ಯ ಬರ್ತೈತ್ವಿ. ದಯವಿಟ್ಟು ಲಲಿತಾವ ಸವಿತಾವಾಗ ಹೇಳ್ಬೇ, ಕವಿತಾನ ಮತ್ತು ರಾಜುನ ಆರತಿ ಮಾಡಿ ಒಳಗಡೆ ಕರ್ಕೊಳಕ. ಯವ್ವ ಪ್ಲೀಜ್ ಬೇ. ನಾನು ಯಾಕೆ ಕರೆದು ಹೇಳಿ ನಿನಗೆ? ನಿನ್ನ ಕೆಲಸ ಆಗಬೇಕಾಗಿತ್ತಿಲ್ಲ, ನೀನೇ ಕರಿ. ಅವರಿಬ್ರನ್ನ ಕರಿ. ತಪ್ಪಾತ ನಾನು ಹೇಳಿದ್ದು. ನೀವ ಇಬ್ಬರು ಈ ಮನೆ ಸೊಸೆಯರು, ನೀವ ಮುಂದೆ ನಿಂತು ಆರತಿ ಮಾಡಿ ಒಳಗಡೆ ಕರ್ಕೊರವ, ಪುಣ್ಯ ಬರ್ತೈತೆ ಅಂತ ನೀನೇ ಹೇಳಿದಿ. ಅವ್ರಿಷ್ಟ, ಅವ್ರು ಮಾಡ್ತಾರೆ ಆರತಿನ. ಇಲ್ಲ ಅಂದ್ರೆ ನಿನಗೆ ಬಿಟ್ಟಿದ್ದು. ಸರಿ ತಗೋಬೇ, ನಾನು ಕರಿತೀನಿ. ಯವ್ವ ನಾ ಕರೆದ್ರೆ ನಾ ಹೇಳಿದ್ರೆ ಅವ್ರು ನನ್ನ ಮಾತು ಕೇಳ್ತಾರೆ ಅನ್ಬೇ. ನಿನ್ನ ಮಾತು ಕೇಳಂಗ ನಿನ್ನ ಸೊಸೆಯರನ್ನ ನೀನು ಇಟ್ಕೊಂಡಿಲ್ಲ ಅಂತ ಅಂದಮೇಲೆ ನಾನೇನು ಮಾಡೋಕ್ಕಾಕೈತಿ? ಯವ್ವ ಈ ಟೈಮ್ನಾಗ ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡು ಸರಿ ಅನ್ಬೇ. ಯವ್ವ ಮೊದ್ಲು ಕರೆದು ಚಂದನತ್ತಂಗೆ ಮಾತಾಡಿ ಹೇಳು. ಅವ್ರೇನು ನಿನ್ನಂಗಲ್ಲ,
ಅಕಸ್ಮಾತ್ ಅವ್ರು ಏನಾರ ಹ್ಞೂ ಹಂಗೆ ಹಿಂಗೆ ಅಂದ್ರಂದ್ರೆ ಅವ ಬೇಕಾರ ನಾನು ಮಾತಾಡ್ತೀನಂತ. ಮೊದ್ಲು ಕರೆದು ಅವ್ರ ತಲೆ ಕ್ಷಮೆ ಕೇಳಿ ಚಂದನ ತಕ್ಕ ಮಾತಾಡ. ಮೊದ್ಲು ಆ ಕೆಲಸ ಮಾಡು. ಯಾಕ ಕರಿಬಿ. ಆಯ್ತು. ಲಲಿತವ್ವ, ಸವಿತವ್ವ,